ಸೊ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ, ಅಂದ್ರೆ ಲೈಕ್ ಹೇರ್ ಇದ್ರೇನೆ ಅವರು ಫಸ್ಟ್ ಡೇ ಸೆಟ್ಟಿಗೆ ಬಂದ್ರು, ಫಸ್ಟ್ ಡೇ ಬಟ್ ಸರ್ ಸೆಟ್ಟಿಗೆ ಬಂದ್ರು. ಸೊ ಫಸ್ಟ್ ಡೇ ನಾವೆಲ್ಲರೂ ವೇಟ್ ಮಾಡ್ತಿದ್ವಿ ಅಂಡ್ ಬ್ಯಾಕ್ ಸೈಡ್ ಎಂಟ್ರಿ ಸೆಟ್ ಇತ್ತು, ಅಲ್ಲಿಂದ ಬಂದ್ರು, ನಾವೆಲ್ಲರೂ ವೇಟ್ ಮಾಡ್ತಿದ್ವಿ. ಸರ್ ಬಂದ್ರು, ಹಿಂಗ್ ಬಂದ್ರು, ಹಿಂಗ್ ಮಾಡಿದ್ರು, ಅದೊಂಥರ ಸ್ಲೋ ಹಿಂಗಂತಾರೆ. ಅದು ಎಲ್ಲರಿಗೂ ಅದೊಂಥರ ಸ್ಲೋ ಮೋಷನ್ ಶಾಟ್ ಈಗ್ಲೂ ರೆಜಿಸ್ಟರ್ಡ್ ಇದೆ. ಓಕೆ, ಸೊ ನೀವು ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದಿರಾ, ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದಿರಾ, ಅಂಡ್ ಈಗ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಮುಂದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ಸ್ ಗಳಿದೆ, ಮತ್ತೆ ಯಾವ ಪ್ರಾಜೆಕ್ಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ ಕಡೆಯಿಂದ? ಪ್ರಾಜೆಕ್ಟ್ಸ್ ಗಳು ಅವರ ಟೀಮ್ ಕಡೆಯಿಂದ ಅಫಿಷಿಯಲ್ ಮಾಡಿದಾಗ ಬರುತ್ತೆ. ಅಲ್ಲ, ನೀವು ಅಫಿಷಿಯಲ್ ಆಗಿ ಆಕ್ಚುಲಿ ಮ್ಯಾಕ್ಸ್ ಬಗ್ಗೆ ನಾನು ಎಲ್ಲೂ ಹೇಳಿರ್ಲಿಲ್ಲ. ಯಾರೋ ಒಂದು ಫೋಟೋ ಲೀಕ್ ಮಾಡ್ತಾರೆ, ನಾವೆಲ್ಲ ಫಸ್ಟ್ ಗ್ಯಾದರಿಂಗ್ ಇದ್ದು ಒಂದ್ ಸೆಲ್ಫಿ ತಗೊಂಡಿದ್ದು ಲೀಕ್ ಆಗುತ್ತೆ. ಸೊ ಅಲ್ಲಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಕಾಸ್ಟ್ ಅಂಡ್ ಕ್ರೂ ಆಫ್ ಮ್ಯಾಕ್ಸ್ ಅಂತ. ಅಲ್ಲಿಂದ ಎಲ್ಲರಿಗೂ ಕಾಲ್ ಬರ್ತಾ ಹೋಗುತ್ತೆ. ಸೊ ನಾವ್ ಯಾರಿಗೂ ರಿವೀಲ್ ಮಾಡಿರ್ಲಿಲ್ಲ. ಅಲ್ಲೇನ್ NDA ಅಗ್ರಿಮೆಂಟ್ ಇರ್ಲಿಲ್ಲ, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ಸ್ ಏನು ಇರ್ಲಿಲ್ಲ. ಸ್ಟಿಲ್ ನಾವೊಂದು ಸೀಕ್ರೆಟ್ ಮೇಂಟೈನ್ ಮಾಡಿದ್ವಿ. ಯೂಶಲಿ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲಾ ಪ್ರಾಜೆಕ್ಟ್ಸ್ಗೆ ಸ್ಟೇಜ್ ಅಲ್ಲಿ ಏನೋ ಒಂದು ರಿವೀಲ್ ಮಾಡ್ತಾ ಹೋಗ್ತಾರೆ. ಸೊ ಅದು ಅವರ ಲೇಟೆಸ್ಟ್ ಅಪ್ಡೇಟ್ ಅನ್ನೋ ತರ. ದಟ್ ಇಸ್ ಹೌ ದೇ ಮಾರ್ಕೆಟ್. ಸೊ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಹಾಳು ಮಾಡಬಾರ್ದು, ಅದಕ್ಕೋಸ್ಕರ ಓಕೆ, ಎಸ್, ವೆರಿ ನೈಸ್ ಮೂವ್ ಆಕ್ಚುಲಿ. ವೆಬ್ ಸೀರೀಸ್ ಮಾಡ್ತಾರೆ ನಿಮಗೆ ಹೇಳ್ಬಿಟ್ಟಿದಾರಾ ಸರ್? ಇಲ್ವೇ, ವೆಬ್ ಸೀರೀಸ್ ಅಲ್ಲ. ಓ ಓಕೆ, ಕನ್ನಡದ ನಟಿ ಮಲಯಾಳಂದ ಅವರು. ಇಲ್ಲ ಸದ್ಯದಲ್ಲಿ ಅಪ್ಡೇಟ್ ಬರುತ್ತೆ. ಬಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ಸ್ ಆಗಿದೆ, ಸೈನ್ ಇವ್ರು ಆಕ್ಚುಲಿ ನಂದು ಮ್ಯಾನೇಜರ್ ಇವ್ರ ಜೊತೆ ತುಂಬಾ ಕನೆಕ್ಷನ್ ಅಲ್ಲಿ ಇದ್ದಾರೆ. ಉರ್ದು ಮೂವಿ ಅಂದ್ರೆ ನಾನು ಅಫ್ಘಾನಿಸ್ತಾನ್ ಅಂಡರ್ ಕವರ್ ಕಾಪ್, ಪಾಕಿಸ್ತಾನಿ ಅಂಡರ್ ಕವರ್ ಕಾಪ್ ಮಾರ್ಟಿನಲ್ಲಿ, ಹಾಗಾಗಿ ಅಲ್ಲಿಂದ ಉರ್ದು ಮೂವಿ ಸಿಕ್ಕಿದೆ. ಇವರೇ ಡೈರೆಕ್ಟ್ ಮಾಡ್ತಿರೋದು, ಇವರೇ ಪ್ರೊಡ್ಯೂಸರ್. ಹೀರೋ ನಾನೇ ಅಂತ ಹೇಳಿಲ್ಲ. ಜಸ್ಟ್ ಕಿಡಿಂಗ್. ಬಟ್ ಎಸ್, ನೀವು ಸುದೀಪ್ ಸರ್ ಜೊತೆಗೆ ತುಂಬಾ ವರ್ಷಗಳಿಂದ ಇದ್ದಾರೆ. ಬಟ್ ಫಿಲಮ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ವರ್ಷಗಳ ಒಂದು ತಯಾರಿ ಇರುತ್ತೆ ಅಂಡ್ ಕೆಲವು ವರ್ಷಗಳ ಒಂದು ಪ್ರಯತ್ನ ಇರುತ್ತೆ. ಬಟ್ ವೈ ಸೋ ಲೇಟ್ ಅಂತ? ನಂಗೆ ಆಕ್ಚುಲಿ ನನ್ ಕೋವಿಡ್ ಎಲ್ಲ ಇಂಟ್ರೊಡ್ಯೂಸ್ ಆಗ್ಬೇಕಾಗಿತ್ತು. ನಿಮ್ಗೆ ಗೊತ್ತು ಅನ್ಸುತ್ತೆ, ಒಂದು ಡಿಯರ್ ಕಣ್ಮಣಿ ಅಂತ. ಹೌದು, ಅದು ಆಗ್ಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಆಗಿಲ್ಲ. ಬಟ್ ನನ್ಗೆ ಕ್ರಿಕೆಟ್ ಆಡೋವಾಗ್ಲೇ ಒಂದು ಪ್ಯಾಷನ್ ಇತ್ತು. ಕ್ರಿಕೆಟ್ ಬಿಟ್ರೆ ಬೇರೆ ಏನು ಅಂತ ಇದೇ ನಾನ್ ಚೂಸ್ ಮಾಡಿದ್ದು. ನನ್ಗೆ 90s ಮೂವೀಸ್ ಎಲ್ಲ ನಾನು ಜಾಸ್ತಿ ನೋಡ್ತೀನಿ. ಸೊ ಇವ್ರದ್ದು ನಾನು ಜಾಸ್ತಿ ಯಾರ್ದು ಮೂವೀಸ್ ಫಾಲೋ ಮಾಡಲ್ಲ ಸರ್. ನನ್ಗೆ ಯಾವ್ದು ಜನ ಬಂದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ ನೋಡ್ತೀನಿ. ನಾನು ಅಲ್ಲಿಂದ ಮೋನೋ ಆಕ್ಟಿಂಗ್ ಆಗ್ಲಿ, ವರ್ಕ್ಶಾಪ್ ಆಗ್ಲಿ ಸ್ವಲ್ಪ ಕಲ್ತಿದ್ದೀನಿ. ಸೊ ಅದು ಕೋವಿಡ್ ಆದ್ಮೇಲೆ ಅದು ಇದಾಗುತ್ತೆ, ಅದೇನು ಆಗಲ್ಲ. ಆಮೇಲೆ ನಾನು ಸೈಲೆಂಟ್ ಆಗಿ ಕೂತಿರ್ತೀನಿ. ನಮಗೆ ರೈಲ್ವೇಸ್ ಅಲ್ಲಿ ಜಾಬ್ ಮೇಲೆ ಮಾಡ್ತಾ ಇರ್ತೀನಿ, ಅದು ಹೋಗಿರುತ್ತೆ. ನಾನು ಹೋಗ್ತಾ ಇರೋದು ಯಾಕೆ ಇಂಟ್ರೆಸ್ಟ್ ತೋರ್ಸಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ಎಲ್ಲ ಇಲ್ಲಿತ್ತು ಸಿನಿಮಾ ಮೇಲೆ. ಆಗ ಒಂದ್ಸತಿ ಮನೇಲಿ ಕುತ್ಕೊಂಡಿದ್ದಾಗ ಪ್ರಿಯಾಕ ಒಂದ್ ಕೇಳ್ತಾರೆ, ಏನ್ ಮಾಡ್ತಿದ್ಯಾ ಅಂತ. ಕೂತಿದ್ದೀನಿ. ಲೈಫಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಏನು ಇಲ್ಲ, ಸದ್ಯಕ್ಕೆ ಆರಾಮಾಗಿ ಕೂತಿದ್ದೀನಿ. ಎರಡನೇ ಗೊತ್ತಿರ್ತಾರ ಅಲ್ವಾ, ಏನು ಕತೆ, ಅದು ಲೈಫ್ ಬಗ್ಗೆ ಇಲ್ಲ, ಏನು ಆಗ್ತಾ ಇಲ್ಲ ಸದ್ಯಕ್ಕೆ. ಒಂದ್ ಕೆಲ್ಸ ಮಾಡು, ಇವಾಗ ಹೆಂಗಿದ್ರು ಅಣ್ಣ ಜೊತೆ ಇದೆಯಲ್ಲ ನೀನು, ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಆಗಿರುತ್ತೆ ನಿಂಗೆ. ನಿನ್ ಪೋರ್ಟ್ಫೋಲಿಯೋ ಏನಿದೆ ಎಲ್ಲಾರ್ಗು, ನಿನ್ ಫೋಟೋಸ್ ಆಗ್ಲಿ ಏನೇನಿದೆ ಎಲ್ಲಾ ಡೈರೆಕ್ಟರ್ಸ್ಗೂ ಪ್ರೊಡ್ಯೂಸರ್ಸ್ಗೂ ಕಳ್ಸು. ಆದಷ್ಟು ಮೀಟ್ ಮಾಡು ಪ್ರೊಡ್ಯೂಸರ್ನ, ಡೈರೆಕ್ಟರ್ನ ಅಂತ ಹೇಳಿದ್ರು. ಓಕೆ, ಎಲ್ಲ ನಾನ್ ಮಾಡಿದೆ ಅವ್ರು ಹೇಳಿದ ಪ್ರಕಾರ. ನನಗೆ ಕೊನೆಗೆ ಏನಾಯ್ತು ಅಂದ್ರೆ ಮ್ಯಾಕ್ಸೇ ಸಿಕ್ಕಿದ್ದಂಗೆ. ಓಕೆ, ಸೊ ಅದು ಸುತ್ತಾಡ್ಕೊ ಬಂದ್ಬಿಟ್ಟು ಇಲ್ಲೇ. ಅವಾಗ ಏನಂದ್ರೆ ನಾನು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡೆ, ವಿಜಯ್ ಸರ್ ಇವ್ ಕನ್ಫರ್ಮ್ ಮಾಡ್ತಾ ಇರಲ್ಲ ಅಂತ ಅಂದ್ರೆ ಒಂದು ರೋಲ್ 100% ಮಾಡ್ತಾ ಇದೀಯ ಅಂತ ಹೇಳಿ. ಓಕೆ ಅಂದ್ಬಿಟ್ಟು, ಇದು ಅಕ್ಕಾಗೂ ಗೊತ್ತಿಲ್ಲ, ಅಣ್ಣಗೂ ಗೊತ್ತಿಲ್ಲ. ಟೆರೆಸ್ ಮೇಲೆ ಕೂತಿದ್ರು, ಹೋಗಿ ಹೇಳ್ದೆ ಹಿಂಗೆ ರೋಲ್ ಮಾಡ್ತಾ ಇದೀನಿ ಅಂತ. ಅವ್ರಿಬ್ರು ಅಷ್ಟೇ ಖುಷಿ ಆ ಮುಖದಲ್ಲಿ. ಅಂದ್ರೆ ಒಂದು ಇರುತ್ತಲ್ಲ ಎಕ್ಸೈಟ್ಮೆಂಟ್, ಹುಡುಗ ಬೆಳಿಲಿ ಅಂತ, ಅಷ್ಟು ಖುಷಿ ಪಟ್ರು ಇಬ್ರು. ಆಮೇಲೆ ಇಬ್ರು ಬ್ಲೆಸ್ ಮಾಡಿದ್ರು, ಚೆನ್ನಾಗ್ ಮಾಡು, ಒಳ್ಳೇದಾಗ್ಲಿ ಅಂದ್ಬಿಟ್ಟು. ಅವ್ರಿಬ್ರಿಗೆ ಗೊತ್ತಿರ್ಲಿಲ್ಲ ಸರ್ ನಾನು ಮಾಡ್ತಾ ಇದೀನಿ ಅಂತ. ಸೊ ಅಲ್ಲಿಂದ ಇವಾಗ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ಇದೇ ನಂದು ಡೆಬ್ಯೂ. ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ.
ಸೊ ನಿಮ್ಮ ಬೈಕ್ ಇನ್ನೂ ಜಾಸ್ತಿ ಮೈಲೇಜ್ ಕೊಟ್ಕೊಂಡು ಚೆನ್ನಾಗಿ ಓಡ್ಲಿ ಅಂತ ನಾವು ಕೂಡ ಕೇಳ್ಕೊಂತೀವಿ. ಬಟ್ ಇದ್ರಲ್ಲಿ ಬ್ಯೂಟಿ ಅವ್ರು ಹೇಳಿದ್ರಲ್ಲ, ಹಾ ಯಾರು ರೆಕಮೆಂಡೇಶನ್ ಇಲ್ಲ ಸರ್, ಇಟ್ ಡಿಸರ್ವ್. ಹೌದು, ಆ ಪಾತ್ರಕ್ಕೆ ಅವ್ರ ಡಿಮ್ಯಾಂಡ್ ಮಾಡ್ತು. ಸೊ ಹಾಗಾಗಿ ಹುಡಿಕೊಂಡು ಬಂದ. ಅವರು ಸುದೀಪ್ ಸರ್ ಜೊತೆ ಇದ್ದು ಆ ರಿಲೇಷನ್ ನ ಎಕ್ಸ್ಪ್ಲೈಟ್ ಮಾಡ್ಕೊಂಡಿಲ್ಲ. ಹೌದು, ಅದಕ್ಕೆ ನಾನು ಕೇಳಿದೆ. ಬಿಕಾಸ್ ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್ ದಟ್ ಯು ಹ್ಯಾವ್ ಬೀನ್ ದೇರ್ ವಿತ್ ಸುದೀಪ್ ಸರ್. ಬಟ್ ಯಾಕೆ ಇಷ್ಟು ವರ್ಷ ಹಿಡಿತು? ಆ ಒಂದು ಪ್ರಿಪರೇಷನ್ ಬೇಕು. ಅವ್ರಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ನಿಜವಾಗ್ಲೂ ಇದೆ ಅನ್ನೋದು ಅವರು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಲಿಲ್ಲ ಸರ್ ಹತ್ರ, ಐ ಥಿಂಕ್. ಸೊ ನಾವು ಮ್ಯಾಕ್ಸ್ ಅಲ್ಲಿ ನೋಡಿದ್ಮೇಲೆ ಸುದೀಪ್ ಸರ್ ಈಸ್ ರೆಕಮೆಂಡಿಂಗ್. ಎಷ್ಟೊಂದು 3-4 ಆಫರ್ಸ್ ಇದೆ, ಮಾಡ್ತಾ ಇದೀನಿ. ಓಕೆ. ಸೊ ನನ್ಗೇನ್ ಗೊತ್ತಾ, ನನ್ಗೆ ಯಾರ ಹತ್ರನು ಕೇಳ್ಕೊಳಕ್ ಇಷ್ಟ ಇಲ್ಲ. ನಮ್ಗೆ ಏನ್ ಬರ್ದಿದ್ಯೋ ಹಣೆ ಮೇಲೆ ಅದೇ ಬರೋದು. ಬಟ್ 2 ವರ್ಡ್ ಇರ್ಬೇಕು. ಒಂದು ಗ್ರಾಟಿಟ್ಯೂಡ್, ಇನ್ನೊಂದು ಕರ್ಮ. ಎಲ್ಲಿ ಗ್ರಾಟಿಟ್ಯೂಡ್ ಇರುತ್ತೆ ಅಲ್ಲಿ ಕರ್ಮ ವರ್ಕ್ ಆಗಲ್ಲ. ಎಲ್ಲಿ ಗ್ರಾಟಿಟ್ಯೂಡ್ ಇರಲ್ವೋ ಅಲ್ಲಿ ಕರ್ಮ ವರ್ಕ್ ಆಗುತ್ತೆ. ನಾವೇನ್ ಒಳ್ಳೇದ್ ಮಾಡ್ತೀವಿ ನಮಗ್ ವಾಪಸ್ ಬರುತ್ತೆ. ಕಾಯ್ಬೇಕಷ್ಟೇ, ಪೇಷನ್ಸ್ ಇರ್ಬೇಕು. ಎಸ್, ಯಾವ್ದಕ್ಕೂ ಅರ್ಜೆಂಟ್ ಆ ಟೈಮ್ ಫುಲ್ ಮಾಸ್ ಆಗಿ ಮಾತಾಡ್ತಾರೆ ಅವರು. ಅವರು ರೆಡಿ ಆಗ್ತಿದ್ದಾರೆ. ಇನ್ಬಿಲ್ಟ್ ಅದು. ಹೌದು, ಇರೋದೇ ಹಿಂಗೆ. ಎಕ್ಸಾಕ್ಟ್ಲಿ. ಅವ್ರ ಜೊತೆ ಇದ್ದು ಇನ್ನು ಸ್ವಲ್ಪ ಇಂಪ್ಯಾಕ್ಟ್ ಬಂದಿದೆ. ಯಾವಾಗ್ಲೂ ಸಿಗುತ್ತೆ ನಂಗೆ. ಎಕ್ಸಾಕ್ಟ್ಲಿ. ಬಟ್ ನಾನು ಇರೋದೇ ಹಿಂಗೆ. ಹೌದು, ಇನ್ಬಿಲ್ಟ್ ಅದು. ಎಸ್. ಸೊ ಸೆಟ್ ಅಲ್ಲಿ ಯಾವ ವಿಜಯ್ ಅವರು ತುಂಬಾನೇ ಕಾಟ ಕೊಡ್ತಾ ಇದ್ರು? ಈ ವಿಜಯ್ ಅವರ, ಇಲ್ಲಾಂದ್ರೆ ವಿಜಯ್ ಕಾರ್ತಿಕೇಯ ಸರ್? ವಿಜಯ್ ಕಾರ್ತಿಕೇಯ ಸರ್ ಇಸ್ ಅ ಕ್ಯೂಟ್ ಕಿಡ್, ಸ್ವೀಟ್. ಅವರು ತುಂಬಾ ಸ್ವೀಟ್. ಅಂಡ್ ವಿಜಯ್ ಚಂಡೂರ್ ಅಂಡ್ ಅವ್ರು ಚೆಂಡು ಗೊತ್ತಾರ. ನಂಗೆ ಸುಸ್ತಾಗ್ಬಿಟ್ಟು ಕ್ಯಾರವನ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಅವ್ರು ಅಯ್ಯಯ್ಯೋ, ನಾನೇನಾದ್ರು ತಿಂಡಿ ತಗೊಂಡ್ ಹೋದ್ರೆ ನನ್ಗೆ ಉಳಿತಿರ್ಲಿಲ್ಲ, ಎಲ್ಲ ಅವರೇ ತಿಂಡಿ ಸಾಕೋರು. ಮ್ಯಾಕ್ಸ್ ಸೆಟ್ ಅಲ್ಲಿ ನಾನು ಆಲ್ಮೋಸ್ಟ್ 10 kg ವೆಯ್ಟ್ ಲಾಸ್ ಆಗಿದೆ ನಂದು. ಇವ್ರು 10 kg ಬರೀ ಬ್ರೇಕ್ಫಾಸ್ಟ್ ಬಿಟ್ಟಿದ್ದಕ್ಕೆ ಅಲ್ಲ, 10 kg ನಾನು ಏನ್ ಫುಡ್ ತಗೊಂಡ್ ಬಂದ್ರು ಇವರೇ ಖಾಲಿ ಮಾಡೋರು. ಓಕೆ. ಹೇಳ್ತಿದ್ದಾಳೆ 5 ಜನ 10 ಜನ ಕೂತಿರ್ಲಿ ಸರ್, ಎಲ್ಲರನ್ನು ಕೇಳೋದು ಫ್ರೂಟ್ಸ್ ತರಿಸ್ಲಾ, ಜ್ಯೂಸ್ ತರಿಸ್ಲಾ, ಆ ತರದ ಕ್ಯಾರೆಕ್ಟರ್ ಇದು. ಅಂಡ್ ಹೋಗ್ತಾ ಹೋಗ್ತಾ ನಮ್ಗೆ ಚೆನ್ನೈ ಫುಡ್ ಅಷ್ಟಿಷ್ಟ ಆಗ್ಲಿಲ್ಲ. ಸೊ ನಾವೇನ್ ಮಾಡ್ತಿದ್ವಿ, ಇವ್ರ ಮನೆಯಿಂದ ಏನೋ ಒಂದು, ನಾನು ಗೊತ್ತು ಇನ್ನು 1 ತಿಂಗಳು ಅಲ್ಲಿ, ನೆಕ್ಸ್ಟ್ ಒಂದ್ ಬ್ರೇಕ್ ಬಂದಾಗ ಮನೆಗೆ ಹೋದಾಗ ಉಪ್ಪಿನಕಾಯಿ ತಗೊಂಡ್ ಬಂದಿರೋದು ನಾನೇ ಮಾಡ್ಕೊಂಡು ಒಂದಿಷ್ಟು ತಗೊಂಡ್ ಹೋಗಿದ್ದೆ. ಸೊ ಇವ್ರ ಕಡೆಯಿಂದ ಏನೋ ಒಂದು, ಜಿಜಿ ಸರ್ ಮನೆಯಿಂದ ಏನೋ ಒಂದು ತಗೊಂಡ್ ಬಂದಿರೋದು ಸ್ನಾಕ್ಸ್ ಅದು ಇದು ಅಂತ. ಸೊ ಇಷ್ಟು ಶೇರ್ ಅಂಡ್ ಇಟ್. ಕ್ಯಾರವನ್ ನಮ್ ಕ್ಯಾರವನ್ ಅಲ್ಲೆಲ್ಲೋ ಪೋಸ್ಟರ್ ಹಾಕಿರೋದು, ಎಲ್ಲರಿಗೂ ಗೊತ್ತು ಒಂದೇ ಕ್ಯಾರವನ್ ಅಲ್ಲಿ ಇರ್ತೀವಿ ಅಂತ. ಏಡೀಸ್ ಗಳಿಗ್ ಗೊತ್ತು ಒಂದೇ ಕ್ಯಾರವನ್ ಅಲ್ಲಿ ಎಲ್ಲ ಗುಡ್ಡೆ ಹಾಕಿರ್ತಾರೆ ಅಂತ ಅಲ್ಲೇ ಬರೋದು. ಊಟ ಓಕೆ, ಬಟ್ ಶಾರ್ಟ್ ಮುಗಿದ್ಮೇಲೆ ಇವಾಗ ಸುಕೃತ ಶಾರ್ಟ್ ಅಲ್ಲಿ ಇರಲ್ಲ, ನಮ್ದಿರತ್ತೆ ಶಾರ್ಟ್, ಬಟ್ ಇರ್ತಾಳಲ್ಲಿ ಶಾರ್ಟ್ ಮುಗಿದ್ಮೇಲೆ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾಳೆ, ರಿವ್ಯೂ ಕೊಡ್ತಾಳೆ. ಅಲ್ಲೇ ತಾನೇ ಅಂದ್ರೆ ಚೆನ್ನಾಗಿತ್ತು ಅಂತಾಳೆ. ಇಲ್ಲ ಹಿಂಗೆ ಸ್ವಲ್ಪ ಮುಂದೆ ಬಂದಿದೆ ಚೆನ್ನಾಗಿರೋದು, ಹಿಂಗೆ ಹೇಳಿದ್ರೆ ಇದೆಯಾ ಗೊತ್ತಾ ಸರ್, ಇದು ಅಯ್ಯೋ ನಾನ್ ಬರ್ಲಿಲ್ವೇ, ಆ ಡೈಲಾಗ್ ನನಗಿಲ್ವೇ ಅನ್ನೋರ್ಗ್ ಬರಲ್ಲ ಸರ್. ಹೌದು, ಹಾಗಾಗಿ ನಮ್ಗೆ ಎಲ್ಲರೂ ಮಾಡ್ತಿದ್ವಿ ಇಷ್ಟ ಜಾಸ್ತಿ. ವಿ ವರ್ ಮಾರಲಿ ಸಪೋರ್ಟಿಂಗ್. ಎಲ್ಲರಿಗೂ ಮಾರಲಿ ಸಪೋರ್ಟ್ ಮಾಡ್ತೀವಿ. ಅಂಡ್ ಯೂಶುವಲಿ ಹೇಳ್ತಾರೆ 2 ಜಡೆ ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ. ಆಕ್ಚುಲಿ ಕರ್ಲಿ ಜಡೆನೇ ಒಟ್ಟಿಗಿದೆ. ನಾನು ಸಂಯುಕ್ತ ಟ್ರಸ್ಟ್ ಇವರೆಲ್ಲರೂ ಹೇಳ್ಕೋರು, ಇಬ್ರು ಹುಡುಗಿಯರು 250 men, ಒಳ್ಳೆ ಬಾಂಡಿಂಗ್ ಇತ್ತು ನಮ್ಗೆ. ಎಲ್ಲ 2 ಗಂಟೆ 3 ಗಂಟೆ 4 ಗಂಟೆ ಕ್ಲೋಸ್ ಆಗೋದು. ಪಾಪ ಎಲ್ರಿಗೂ ವೆಯ್ಟ್ ಮಾಡಿ ಸೆಕೆಂಡ್ ಶಿಫ್ಟ್ ಎಲ್ಲಾರ್ಗು ಬೆಳಿಗ್ಗೆ ಹೋಗಿ ಮಲಗ್ಬೇಕು, ತಿರ್ಗಾ ರಾತ್ರಿ ಬರ್ಬೇಕು. ಬಟ್ ಎಲ್ಲಾರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರು. ಹೇಳ್ದಂಗೆ ಸರ್ ಹೇಳ್ದಂಗೆ ನೋಡಿ, ಇವ್ರು ಬೇರೆ ಆರ್ಟಿಸ್ಟ್ ಗಳು ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಇವರೆಲ್ಲ ನೋಡಿ ಹಿಂಗ್ ಬರ್ತಾ ಇದೆ, ಎಲ್ಲರೂ ಸಪೋರ್ಟಿಂಗ್ ಈಚ್ ಅದರ್. ಯಾರು ಲೇಟ್ ನೈಟ್ ಅಂತ ತೂಕುಡ್ಸೋ ಮುಖ ಅಂತ ಇರ್ತಾರಲಿಲ್ಲ. ಸರ್ ಎನರ್ಜಿನೇ ಅಷ್ಟ್ ಚೆನ್ನಾಗಿರೋದು. ಸರ್ ಸುತ್ತಮುತ್ತ ಇದ್ಮೇಲೆ ನಮ್ಗದು ಅಫೆಕ್ಟ್ ಆಗೇ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಒಂದು ಗೈಡೆನ್ಸ್ ಅಂತ ಹೇಳಿ ಕೊಡ್ತಾ ಇರ್ತಾರೆ ಯಾವಾಗ್ಲೂ, ಅಥವಾ ಇಂಪ್ರೂವೈಸೇಷನ್ ಏನಾದ್ರು ಮಾಡಿಸ್ತಾರ ನಿಮಗೆ ಆನ್ ಸೆಟ್ ಅಲ್ಲಿ ನೀವ್ ಇರ್ಬೇಕಾದ್ರೆ? ಇದು ಏನ್ ಗೊತ್ತಾ, ನನ್ಗೆ ವಿಕ್ರಾಂತ್ ರೋಣ ಟೈಮ್ ಅಲ್ಲಿ ನಾನು ನನ್ ಅಣ್ಣ ಜೊತೆನೆ ಟ್ರಾವೆಲ್ ಮಾಡ್ತೀನಿ ನಾನು ಎಲ್ಲಾ ಶೂಟ್ ಸೆಟ್ಗೂ. ವಿಕ್ರಾಂತ್ ರೋಣ ಟೈಮ್ ಅಲ್ಲಿ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟೊಂದು. ಆಸ್ ಅ ಲೆಜೆಂಡ್ ಎಷ್ಟೋ ಜನ ಆರ್ಟಿಸ್ಟ್ ನೋಡ್ತೀರಾ ನೀವು, ಒಂದೇ ಶಾಟ್ ಅಲ್ಲಿ ಓಕೆ ಮಾಡ್ತಾರೆ, ಅಣ್ಣನೂ ಮಾಡ್ಬೋದು, ಬಟ್ ಅವ್ರು ಮಾಡಲ್ಲ. 4-5 ಶಾರ್ಟ್ಸ್ ತಗೊಂತಾರೆ. ನನ್ಗೆ ವಿಕ್ರಾಂತ್ ರೋಣದಲ್ಲಿ ಅರ್ಥ ಆಗಿಲ್ಲ ಅದು. ಇವಾಗ ಮ್ಯಾಕ್ಸ್ ಅಲ್ಲಿ ಬಂದಾಗ್ಲೂ ಹಂಗೆ ಮಾಡ್ತಾ ಇದಾರೆ. ನಾನ್ ಕೇಳ್ದೆ ಅಣ್ಣಾಗ ಯಾಕೆ ಹಿಂಗ್ ಮಾಡ್ತೀರಾ ಅಂದ್ರೆ, ನೀವ್ ಮಾಡ್ಬೋದಲ್ಲ ಅಂತ. ಅವ್ರು ಹೇಳ್ತಾರೆ ಕಲಿತೇನೆ ಚಿನ್ನ ಅಂತ ಹೇಳ್ಬಿಟ್ಟು ಬಿಡ್ತಾನೆ. ನಿಮ್ಗೆ ಓಕೆ ನೋಡಿದ್ರೆ ಏನಕ್ಕೆ 5-6 ಶಾರ್ಟ್ಸ್ ತಗೊಂತಾರೆ ಅಂದ್ರೆ,
ಆ ಒಂದ್ ಶಾರ್ಟ್ ತಗೊಂಡಿರ್ತಾರ, ನೆಕ್ಸ್ಟ್ ಶಾರ್ಟ್ ಇನ್ನ ಏನ್ ಇಂಪ್ರವೈಸ್ ಮಾಡ್ಬೋದು, ಆ ಸೀನ್ ಇನ್ನ ಯಾವ ತರ ವಾವ್ ಕ್ರಿಯೇಟ್ ಮಾಡ್ಬೋದು, ಅದಕ್ಕೋಸ್ಕರ ಟ್ರೈ ಮಾಡ್ತವ್ರ ಅಣ್ಣ. Okay. ಇವಾಗ ಅರ್ಥ ಆಗಿದ್ದು. ಯೂಶ್ವಲಿ ಒಂದು ವಿಜುವಲೈಸೇಷನ್ ಅಂತ ಡಿಸ್ಕಷನ್ ಆದಾಗ ಒಂದು ವಿಜುವಲೈಸೇಷನ್ ಇರುತ್ತೆ, ಹೌದು ಮಾನಿಟರ್ ಶಾಟ್ ಆಗುತ್ತೆ, ಅದು DOP ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ಕ್ಯಾಮ್ರಾ ಲೈಟ್ಸ್ ಅವ್ರಿಗೆಲ್ಲ, ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ. ಅದಾದ ನಂತರ ಓಕೆ ಟೇಕ್ ಅಂದ್ರೆ ಟೇಕಿಗೆ ಅಂತ ಹೋದಾಗ ಫಸ್ಟ್ ಶಾರ್ಟ್ ನಾವೇನ್ ಎಮೋಟ್ ಮಾಡ್ತೀವಲ್ವಾ, ಆ ಒಂದು ಫೀಲ್ ಅಂದ್ರೆ ಟೇಕ್ ಅಂತ ಬಂದಾಗ ಆ ಫೀಲೇ ಬೇರೆ ಇರುತ್ತೆ. ಸೊ ಅಲ್ಲೊಂದು ಶಾರ್ಟ್ ಕೊಟ್ಟಿರ್ತೀವಿ, ಆ ಶಾರ್ಟ್ ಆದ ನಂತರ ನಮ್ಗೆ ಅನ್ಸುತ್ತೆ ಈ ಇಮೋಷನ್ ನ ಈ ರೀತಿ ಫೀಲ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು. ಸೊ ಅದು ಆಲ್ಮೋಸ್ಟ್ ಎಲ್ಲ ಆಕ್ಟರ್ ಹೂಸ್ ವೆರಿ ಅಂದ್ರೆ ಆಕ್ಟಿಂಗ್ ಬಗ್ಗೆ ತುಂಬಾ ಪ್ಯಾಷನ್ ಇರೋರಿಗೆ ಮಾತ್ರ ಅದು ಇರೋದು. ಸೊ ಸುದೀಪ್ ಸರ್ ಎಷ್ಟೋ ಶಾರ್ಟ್ಸ್ ಗಳು ಇವ್ರು ಹೇಳ್ದಂಗೆ ಅವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ನಮ್ದೇನೋ ಏನೋ ಒಂದ್ ಚೂರ್ ಇಂಪ್ರೂವೈಸೇಷನ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಸಿಚುವೇಶನ್ ಇರುತ್ತಲ್ವಾ, ಅವಾಗ ಅವ್ರು ಏನ್ ಮಾಡೋರಂದ್ರೆ he used to do redo and ಎಷ್ಟೋ ಸತಿ ಏನಾಗೋದು ಅಂದ್ರೆ ನಮ್ ಎನರ್ಜಿ ಸ್ಯಾಚುರೇಟ್ ಆಗೋದು ಕೆಲವೊಂದ್ಸತಿ, ಬಿಕಾಸ್ ಅದು ಆ ಲೈಟ್ ಸೆಟ್ಟಿಂಗ್ ಆಗಿರೋದ್ರಿಂದ ಆ ಕ್ಯಾಮರಾಗೆ ಕ್ಯಾಪ್ಚರ್ ಆಗುವಾಗ ಸೆಲ್ಯುಲೈಟ್ಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆದಾಗ, ನೈಟ್ ಎಫೆಕ್ಟ್ ಎಲ್ಲ ಆದಾಗ, ಡಸ್ಟ್ ಎಲ್ಲ ಇರೋದು. ಸೊ ಟೇಕ್ ಮೇಲೆ ಟೇಕ್ ಆದಾಗ ನಾವು ಸ್ಯಾಚುರೇಟ್ ಆಗ್ತೀವಿ, ನಮ್ದೆಲ್ಲೋ ಲೋ ಆಗುತ್ತೆ ಎನರ್ಜಿ, ಅಥವಾ ಇಂಪ್ರೂವೈಸೇಷನ್ ಆಗದೆ ಸ್ಯಾಚುರೇಟ್ ಆಗ್ತಿದ್ವಿ ಅನ್ಕೊಡಿ. ಸರ್ ಮಾತ್ರ ನೆಕ್ಸ್ಟ್ ಇನ್ನೊಂದ್ ಟೇಕಿಗೆ ಇನ್ನೊಂದ್ ನೆಕ್ಸ್ಟ್ ಲೆವೆಲ್ ಹೋಗೋರು ಅಂಡ್ ನೋಟಿಸ್ ಮಾಡೋರು ನಮ್ದು ಏನ್ ಆಗ್ತಿದೆ ಅಂತ, ಪ್ರತಿಯೊಬ್ಬರದ್ದು ನೋಟಿಸ್ ಮಾಡಿ ಹೇಳೋರು ನೆಕ್ಸ್ಟ್ ಇನ್ನೊಂದ್ ಟೇಕ್ ಮಾಡೋಣ, ಡೂ ದಿಸ್ ಅಂತ. ಅವ್ರು ಬರೀ ಅವ್ರ ಮೇಲೆ ಫೋಕಸ್ ಮಾಡ್ಬೋದಲ್ಲ, ಎಲ್ಲಾರ ಮೇಲೂ ಫೋಕಸ್. ನಿಮ್ದು ನೀವ್ ಅನ್ಕೊಂತೀರ ಅಣ್ಣ ಹಿಂಗ್ ನೋಡ್ತಾ ಇದಾರೆ ಅಂತ, ಎಲ್ಲಾ ಕಡೆ ನೋಡ್ತಾ ಇರೋರು. ದಟ್ ಈಸ್ ವೈ ಹಿ ಇಸ್ ಕಿಚ್ಚ ಸುದೀಪ್. ಏನಾಗಿದೆ ಫೈಟ್ ಮಾಡ್ತಾ ಇರ್ತಾರ ಅವ್ರ ಮುಂದೆ, ನಾವ್ ಹಿಂದೆ ನಿಂತಿರ್ತೀವಿ, ಎಮೋಷನಲಿ ನಿಂತಿರ್ಬೇಕು. ಏನೋ ವೆಪನ್ ಕೊಟ್ಟಿರ್ತಾನೆ ಇಟ್ಕೊಂಡು ನಿಂತಿರ್ತೀವಿ. ನಾನೇನ್ ಮಾಡ್ಬಿಟ್ಟೆ, ಅವ್ರು ಯಾರೋ ಒದಿತಾರೆ, ಹೋಗ ಅಲ್ಲಿ ಬಿದ್ಮೇಲೆ ಶಾರ್ಟ್ ಕಟ್ ಆಯ್ತು, ಹಿಂದ್ಗಡೆ ತಿರುಗಿ ನೋಡಿದ್ರೆ ನಾನೇನ್ ಮಾಡಿದ್ದೆ, ಹಿಂಗ್ ನಿಂತಿದ್ದೆ. ನನಗೆ ಗೊತ್ತಿಲ್ಲ ಸರ್, ಹಿಂಗ್ ರಿಯಾಕ್ಟ್ ಮಾಡಿದೀನಿ. ಅವ್ರು ಹಿಂದಿಗೆ ತಿರುಗಿ ನೋಡಿದ್ರು, ನಾನು ಹಿಂಗ್ ನಿಂತಿರೋದ್ ನೋಡಿ ಹಿಂಗ್ ನೋಡ್ಸ್ಕ ನಾನು ಸಿಗಾಕೊಂಡೆ, ಏನಪ್ಪಾ ನೋಡ್ಬೇಕಾಗೇ ಇಲ್ಲ, ಹಿಂಗ್ ಅಂತಾರ ಅಷ್ಟೇ ಅಂದ್ಬಿಟ್ಟು ಸರ್ ಅವ್ರು ಏನ್ ಹೇಳಿದ್ರು ಗೊತ್ತದ, ಹಿಂಗಿರ್ಬೇಡ, ಕ್ಯಾಮ್ರಾ ಸೈಡ್ ಬಂದಾಗ ರಿವೀಲ್ ಆಗತ್ತಲ್ಲ, ಕಾಲ್ ಎತ್ತಿ ಹಿಂಗ್ ಇಳಿಸಿ ಹಿಂಗ್ ಮಾಡು ಅಂದ್ರು ಸರ್. ನಿಜವಾಗ್ಲೂ ಮೈ ಜುಮ್ ಅನ್ನತ್ತೆ ಸರ್ ಆ ವಿಷಯ ಹೇಳಕ್ಕೆ. ಯಾರು ಹೇಳ್ತಾರೆ? ಗ್ರಾಮ್ ಮಂಜು ಕ್ಲಾಪ್ ಮಾಡ್ಬಿಟ್ರು, ಗ್ರಾಮ್ ಮಂಜು ನೋಡು ಹೆಂಗ್ ಹೇಳ್ಕೊಡ್ತಾರೆ, ಅಲ್ಲ ಅವ್ರಿಗೆ ಬೇಕಿತ್ತ ಸರ್. ಒಂದ್ ಹೀರೋ ಅಂದ ತಕ್ಷಣ ಯೂಶುವಲಿ ಏನ್ ಮಾಡ್ತಾರೆ, ಸೆಲ್ಫಿಶ್ ಆಗಿ ಅವ್ರಿಗೋಸ್ಕರ ಮಾತ್ರ ನೋಡ್ತಾರೆ, ಅವ್ರ ಮಾತ್ರ ಮಿಂಚ್ಬೇಕು ಆ ಸ್ಕ್ರೀನ್ ಅಲ್ಲಿ, ಅವ್ರ ಮಾತ್ರ ಎಲ್ಲರಿಗೂ ಕಾಣಿಸ್ಬೇಕು ಅಂತ, ಅಟೆನ್ಷನ್ ಅವ್ರ ಮೇಲೆ ಇರ್ಬೇಕು ಅಂತ ಅನ್ಕೊಂತಾರೆ. ಬಟ್ ಇವರು he is a leader actually, he is a perfect leader. gem. ಅಲ್ಲ ಆ ಸ್ಮಾಲ್ ಚೇಂಜ್ ಒನ್ ಮೋರ್ ಟೇಕ್ ಮಾಡ್ತಾರಲ್ಲ, ಅವರಿಗೆ ಆ ಫೈಟ್ ಆಕ್ಚುಲಿ ಅವತ್ತು ಅವ್ರಿಗೆ ಹುಷಾರು ಇರ್ಲಿಲ್ಲ, ಸ್ಟಿಲ್ ನಮ್ಗೋಸ್ಕರ. ಇನ್ನೊಂದೇನಂದ್ರೆ ಒಂದ್ 2 ಸೀನ್ ಡೈರೆಕ್ಟ್ ಮಾಡಿದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಹೆಂಗ್ ಆಗೋಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಇವರೆಲ್ಲ ಪಾಪ ಆಕ್ಟ್ ಮಾಡ್ತಾ ಇದಾರೆ, ನಾನು ಕಂಟಿನ್ಯೂಟಿ ನೋಡ್ಕೊಂತಾ ಇದೀನಿ. ಎಲ್ಲ ಅವ್ರೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಕಲಿಯಕ್ ಇಷ್ಟ. ಉಗ್ರಂ ಮಂಜು ನೋಡ್ರೆ ಅಲ್ಲೆಲ್ಲ ಪೇಪರ್ ಬಿಸಾಕ್ತವ್ರೆ, ಮಯೂರ್ ಅಂತ ಅಣ್ಣಂಗೆ ಬಾಡಿ ಡಬಲ್ ಅವನೊಂದ್ ಕೆಲಸ ಮಾಡೋ ಎಲ್ಲ ಆತರ ಇನ್ವಾಲ್ವ್ ಆಗ್ಬಿಟ್ರು. ಸೊ ಅಲ್ಲಿ ಆ ಸೀನ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಬಂದಿದೆ, ನೀವ್ ನೋಡ್ತೀರಾ ಥಿಯೇಟರ್ ಅಲ್ಲಿ. ಅದು ಗೂಸ್ ಬಂಪ್ಸ್ ಬರೋ ಸಿಚುವೇಶನ್. ನಾವು ಅದು ಶಾರ್ಟ್ ತೆಗಿವಾಗ್ಲೇ ನಾನು ಸಂಯುಕ್ತ ಈ ಕಡೆ ಇದೀವಿ ಫೈರ್ ಹತ್ರ. ಸೊ ನಾವ್ ನೋಡ್ತಾ ಇದೀವಿ ಆ ಸರ್ ಒಂದ್ ಇಂಪ್ರೂವ್ ಮಾಡೋದ್ರು, ಏನೋ ಒಂದ್ ಸ್ವ್ಯಾಗ್ ಅಲ್ಲಿ ಒಂದ್ ಮಾಡ್ತಾರೆ ಆಯ್ತಾ, ಥಿಯೇಟರ್ ಅಲ್ಲಿ ನೋಡ್ತೀರಾ. ಓ ವಾವ್, ಲಿಟ್ರಲಿ ವಿಸಿಲ್ ಮಾಡ್ಬೇಕು ಅನ್ನೋಷ್ಟು ಟೆಂಪ್ಟ್ ಆಗಿ ಸುಮ್ನಾಗಿದೆ, ಬಿಕಾಸ್ ಟೇಕ್ ಅಲ್ಲಿ ಹೊಡೆದ್ಬಿಟ್ಟು ಸಿಗರೇಟ್ ಅಂಟಿಸ್ಕೊಂಡ್ರು, ಹೊಡೆದ್ಬಿಟ್ಟು ಪಂಚ್ ಹೊಡೆದ್ಬಿಟ್ಟು ಸಿಗರೇಟ್ ಇರ್ಲಿ ಬಿಕಾಸ್ ಯಾಕೆಂದ್ರೆ ನಾವು ಯಾವಾಗ್ಲೂ ಕೂಡ ಒಂದ್ ಬರೀ ಸಾಂಗ್ ನೋಡಿರ್ತಾ ಇದ್ವಿ, ಇಲ್ಲ ಫೈಟ್ ನೋಡಿರ್ತಾ ಇದ್ವಿ. ಬಟ್ ಇಲ್ಲಿ ಸಾಂಗ್ ಮತ್ತೆ ಫೈಟ್ ಆ ಮಾಸ್ ಜೊತೆಗೆ ಮ್ಯಾಕ್ಸಿಮಮ್ ಆಗಿ ಹೆಂಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸಾಂಗ್ ಐ ಥಿಂಕ್ ಹೌದು ಎಕ್ಸಾಕ್ಟ್ಲಿ. ಸೊ ವಿ ಆರ್ ವೈಟಿಂಗ್ ಫಾರ್ ಇಟ್. ಸೆಟ್ ಅಲ್ಲಿ ತುಂಬಾನೇ ಬೇಗ ರೆಡಿ ಆಗ್ತಾ ಇದ್ದಿದ್ದು ಸುಕೃತ ಅವ್ರೆ ಅಂತಾನೆ ನನ್ಗೆ ಗೊತ್ತು. ಯಾಕೆ ಹೇಳಿ ಮ್ಯಾಗಿ ಆಕ್ಚುಲಿ ನೀವು ಕೇಳಿ, ಸೆಟ್ಟಿಗೆ ಕಾಲ್ ಶೀಟ್ ಮಾರ್ನಿಂಗ್ ನಾವು ಹೋಟೆಲ್ ಬಿಡ್ಬೇಕಾಗಿದ್ದು 5 o'clock ಅಂದ್ಕೊಳ್ಳಿ, ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 5 sharp ನಾನ್ ಫಸ್ಟ್, ಇವ್ರು ಸೆಕೆಂಡ್, ಜಿಜಿ ಸರ್ ಥರ್ಡ್. ಅದಾದ ನಂತರ ಎಲ್ಲಾರ್ಗು ನಾವು ಕಾಲ್ ಮಾಡಿ ಬನ್ನಿ ಅಂತ ಕರೆಯೋದು ಒಂಥರ ಹಾಗೆ. ಅಲ್ಲ ಇವ್ರು ಹುಡುಗಿರ್ ಲೇಟ್ ಅಲ್ವಾ ರೆಡಿ ಆಗೋದು ಅನ್ಕೊಳ್ತಾ ಇದ್ದೆ ನಾನು. ಯಾಕೆ ಫಸ್ಟ್ ಇರ್ತಾರೆ ಗೊತ್ತಾ ಸರ್, ಇವ್ರನ್ನ ಡಲ್ ಮಾಡ್ಬೇಕು ಸರ್, ಗ್ಲಾಮರ್ ಹತ್ತಾದ ಇವ್ರನ್ನ ಏನಿಲ್ಲ, ಸೆಟ್ಟಿಗೆ ಹೋಗಿ ಫ್ಲೋರ್ ಇಂದ ಹಿಂಗ್ ಮಾಡಿ ಹಂಗ್ ಬಳ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಸ್ನಾನ ಮಾಡ್ಬೇಕಂದ ಬಸ್ಸಿಗೆ
ಕೂದ್ಲು ಏನ್ ಕೆದ್ರಕೊಂಡೇ ಇರ್ಬೇಕಿತ್ತು, ಹಿಂಗ್ ಹಿಂಗ್ ಇಟ್ಬಿಟ್ಟು ನಮ್ಗೆಲ್ಲ ಸಂಯುಕ್ತ ಹೊರನಾಡು ಎಸ್, ಒಳ್ಳೆ ನಟಿ. ವೆರಿ ನೈಸ್. ಸೊ 25th ಗೆ ಬರ್ತಾ ಇದೀರಾ. ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ಅ ಬಾಂಕರ್ಸ್ ಫ್ರಮ್ ಯುವರ್ ಸೈಡ್ ಅಂಡ್ ಇಂಡಸ್ಟ್ರಿನಲ್ಲೂ ಕೂಡ ಒಂದು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ನಂಬರ್ಸ್ ಗಳು ಸಿಗ್ಲಿ ಅಂತ ಕೇಳಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಬಿಕಾಸ್ ದೀಸ್ ಡೇಸ್ ಕಲೆಕ್ಷನ್ಸ್ ಮತ್ತೆ ಸಕ್ಸಸ್ ಮತ್ತೆ ಅದ್ರ ಎಲ್ಲದರ ಮೇಲೆ ಆಪರ್ಚುನಿಟೀಸ್ ಇಸ್ ವಾಟ್ ಆರ್ಟಿಸ್ಟ್ ಇಸ್ ಲುಕಿಂಗ್ ಫಾರ್. ಸೊ ಆ ಎಲ್ಲ ಆಪರ್ಚುನಿಟೀಸ್ ಗಳನ್ನು ಕೂಡ ನಿಮಗೆ ಸಿಗ್ಲಿ ಮುಂದಿನ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಗಳಿಗೆ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಸೊ 25th ಬರ್ತಾ ಇದೀರಾ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಸಿನಿ ಪ್ರೇಕ್ಷಕರು ಐ ನೋ ಇನ್ವಿಟೇಷನ್ ಇಲ್ದೇನೂ ಕೂಡ 100% ಮೂವಿಗೆ ಬಂದೇ ಬರ್ತಾರೆ ಅಂತ, ಬಟ್ ನಿಮ್ಮ ಕಡೆಯಿಂದ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ? ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ 2.5 years ಆದ್ಮೇಲೆ ಅಣ್ಣ ಮೂವಿ ಬರ್ತಾ ಇದೆ. ಸೊ ಇದ್ರಲ್ಲಿ ಎಲ್ಲಾರ್ದು ಎಫರ್ಟ್ಸ್ ಇದೆ ಮತ್ತೆ ಟೈಮ್ ಇದೆ. ಓಕೆನಾ? ಮತ್ತೆ ಇದ್ರಲ್ಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ಇದಾರೆ, ಆಮೇಲೆ ನಮ್ಗೋಸ್ಕರ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ. ಮತ್ತೆ December 25th ಬಂದು ಎಲ್ಲ ಥಿಯೇಟರ್ಸ್ ಅಲ್ಲೇ ನೋಡಿ. ತುಂಬಾ ಮಾಸ್ ಅಂಡ್ ವೆರೈಟಿ ಆಗಿದೆ ಮೂವಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮೂವಿಗೆ ಅಂಡ್ ಥ್ಯಾಂಕ್ ಯು ಅಣ್ಣ, ಅಕ್ಕ, ಲವ್ ಯು. ಸಿನಿಮಾ ಅಂತ ಬಂದಾಗ ಕೆಲವೊಂದು ಸಿನಿಮಾ OTT ಗೆ ಅಂತ ಇರುತ್ತೆ, ಬಟ್ ಕೆಲವು ಸಿನಿಮಾ ಥಿಯೇಟರ್ಗೋಸ್ಕರ ಅಂತಾನೆ ಇರುತ್ತೆ. ಆ ಒಂದು ಫೀಲ್ ಏನಿದೆ ಅದು ಮ್ಯಾಕ್ಸ್ವೆಲ್ ಇದೆ. ಸೊ ಇದು ಥಿಯೇಟರ್ ಸಿನಿಮಾ, ಪ್ಲೀಸ್ ಥಿಯೇಟರ್ ಅಲ್ಲೇ ನೋಡಿ. ಇದು ನಾನು ಕನ್ನಡದವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಬಿಕಾಸ್ 25th ಎಲ್ಲರೂ ರೆಡಿ ಇದಾರೆ ಆಲ್ರೆಡಿ. 27th ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಿರೋರ್ಗೆ ನಾನು ಹೇಳೋದು. ಸೊ ಪ್ಲೀಸ್ ಗೋ ವಾಚ್ ಮ್ಯಾಕ್ಸ್ ಆನ್ 27th ಇನ್ ಥಿಯೇಟರ್ಸ್. ಇಟ್ ಇಸ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಿ ಆರ್ ಗಿವಿಂಗ್ ಯು ಅ ಬ್ಯೂಟಿಫುಲ್ ಸಿನಿಮಾ. ಸೊ 27th we are coming and 25th ಕನ್ನಡದವರಿಗೆ ಎಲ್ಲರಿಗೂ ಗೊತ್ತು, ಮ್ಯಾಕ್ಸಿಮಮ್ ಮಾಸ್. ಎಸ್ ಸರ್. 27th ಗೆ ನೀವು ಇಂಗ್ಲಿಷ್ ಅಲ್ಲಿ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ? Please come and watch. It's a Christmas holiday game. Please everyone watch. Don't miss. Maximum mass. 27th release. ಅಂಡ್ ಇವಾಗ 25th ಅವ್ರಿಗೆ ಹೇಳಿ ಸರ್. 25th ಸರ್ ಎಲ್ರಿಗೂ ನಮಸ್ಕಾರ. 25th ಕ್ರಿಸ್ಮಸ್ ಬಂದು ಥಿಯೇಟರ್ ಅಲ್ಲಿ ಹಬ್ಬ ಮಾಡ್ಕೊಳ್ಳಿ, ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಕಾಂಪಿಟೇಟಿವ್ ಆಗಿದೆ ಬೇರೆ ಸಿನಿಮಾಗಳಿಗೆ ಇದು. ಯಾಕೆಂದ್ರೆ ವಿಜುವಲ್ಸ್ ಹಂಗಿದೆ, ಕ್ವಾಲಿಟಿ ಹಂಗಿದೆ. ಸುದೀಪ್ ಸರ್ ಸಿನಿಮಾ ಮಾಸ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತು, ಆದ್ರೆ ಇದು ಮ್ಯಾಕ್ಸಿಮಮ್ ಮಾಸ್. ಹೀರೋಗಳನ್ನ ಅಂದ್ರೆ ಕೆಲವು ಹೀರೋಸ್ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಫೀಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ಒಂದು ವೈಬ್ ಏನಿದೆ ಸುದೀಪ್ ಸರ್ ಗಿದೆ, ಆ ಫೀಲ್. ಹಿ ಲುಕ್ಸ್ ಗುಡ್ ಆನ್ ಬಿಗ್ ಸ್ಕ್ರೀನ್. ಹೌದು, ಅದು 6 ಅಡಿ ಕಟ್ಟೋರ್ಗೆ ಸ್ಕ್ರೀನ್ ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಬೇಕಾದ್ರೆ ಹಿಂದಿಲೇ ಹೇಳ್ತೀನಿ, ತೆಲುಗಲ್ಲೇ ಹೇಳ್ತೀನಿ, ತಮಿಳಲ್ಲೇ ಹೇಳ್ತೀನಿ, ಮಲಯಾಳಮಲ್ಲೇ ಹೇಳ್ತೀನಿ. ಮಾಸ್ ಇದೆಯಲ್ಲ, ಪೋಸ್ಟರ್ಸ್ ಅಲ್ಲೇ ಮಾಸ್. ದಯವಿಟ್ಟು ಎಲ್ಲರೂ 25th ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ನೋಡಿ. Yes. ನನಗೆ ಈ ಚಿತ್ರದಲ್ಲಿ ಪಾತ್ರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಕೆ ಚಂಪಕಧಾಮ ಬಾಬು ಅವರಿಗೆ ನೆಕ್ಸ್ಟ್ ಫಿಲಂ ಬುಕ್ ಆಯ್ತು. ಓಕೆ, ಸೊ December 25th ಕ್ರಿಸ್ಮಸ್ ಅಲ್ಲಿ ನಿಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ವೈನ್ ಸಿಗುತ್ತೆ. ವೈನ್ ಅಲ್ಲಿ ಏನ್ ಸಿಗುತ್ತೆ ಅಂದ್ರೆ ಕಿಕ್ ಸಿಗುತ್ತೆ. ಆ ವೈನ್ ನಲ್ಲಿ ಇಲ್ದೇ ಇರೋ ಕಿಕ್ ಮ್ಯಾಕ್ಸ್ ಮೂವಿನಲ್ಲಿ ಸಿಗುತ್ತೆ. ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಥಿಯೇಟರ್ಸ್ ಗೆ ಬಂದು 25th ಸಿನಿಮಾನ ನೋಡಿ ಅಂಡ್ ಕಿಚ್ಚ ಸರ್ನ ನೀವು ಆನ್ ಸ್ಕ್ರೀನ್ ಅಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ. ನೀವು ಹೇಳ್ತೀರಿ ಅಲ್ಲ, ಬಿಸಿ ಆಗ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಕ್ರಿಸ್ ಮ್ಯಾಕ್ಸ್ ಗೆ ನೀವು ಕೂಡ ಬಂದು ಎಲ್ಲರೂ ಕೂಡ ಮೂವಿನ ನೋಡಿ ಹರಸಿ ಹಾರೈಸಿ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಸರ್. ಥ್ಯಾಂಕ್ ಯು ಸೋ ಮಚ್. Thank you. ಬಗ್ಗೆ ಹೇಳ್ಬಿಟ್ಟು ಏನ್ ಕಲ್ತ್ರಿ ಇವತ್ತು ಅವರಿಂದ? ತುಂಬಾ ಒಳ್ಳೆ ಅಯ್ಯಯ್ಯ. ನನಗೆ ಮ್ಯಾಕ್ಸ್ ಸಿಕ್ಕಿರೋ ಒಂದು ಒಳ್ಳೆ ಫ್ರೆಂಡ್. ಓಕೆ. ಗ್ರಾಟಿಟ್ಯೂಡ್ ಅಂದ್ರೆ ಏನು ಅಂತ ಇವತ್ತು ಕಲ್ತ್ಕೋಬೇಕು. ಎಸ್ ಎಸ್. ಎಲ್ರು ಸಿಕ್ಕಿದ್ದಾರೆ ಮ್ಯಾಕ್ಸ್ ಇಂದ, ಬಟ್ ಶಿ ಇಸ್ ವೆರಿ ಸ್ಪೆಷಲ್. ಓಕೆ, ಅವರನ್ನು ತುಂಬಾನೇ ಕೆಟ್ಟವರಲ್ಲ, ಅದರಲ್ಲೂ ಸುಕೃತ ಮನಸ್ಸಿಂದ. ಇಷ್ಟೇ. ಅವರು ತುಂಬಾ ಒಳ್ಳೆಯವರು, ಬಟ್ ರಾತ್ರಿ 9 ಗಂಟೆ ಮೇಲೆ ಸಿಗ್ಬೇಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ಕೂಡ. ಥ್ಯಾಂಕ್ ಯು ಸೋ ಮಚ್. Bye.